ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮತ್ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದಂತಹ ವಿಷ್ಣು ಸ್ತುತಿಯ ವಿವರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಅದರ ಮುಂದುವರೆದ ಭಾಗ. ವಿಷ್ಣು ಸ್ತುತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನು ಸಂಬೋಧನ ಮಾಡ್ತಾ ಅವನ ಗುಣಗಳನ್ನು ವರ್ಣನೆ ಮಾಡ್ತಾ ಪ್ರಚುರವಾಗಿ ಭಗವಂತನ ಕಾರುಣ್ಯವೆಂಬ ಗುಣದ ಬಗ್ಗೆ ಒತ್ತು ಕೊಟ್ಟು ವರ್ಣನೆ ಮಾಡ್ತಾ, ನಾವಿಷ್ಟು ಅಲ್ಪ ಗುಣ ಇದ್ದವರು, ಗುಣವೇ ಇಲ್ಲ ಅಂತನ್ನುವ ಸ್ಥಿತಿಯಲ್ಲಿ ಇದ್ದವರಾದರೂ ನಮ್ಮನ್ನು ಭಗವಂತ ರಕ್ಷಣೆ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ, ಇಷ್ಟು ಉತ್ತಮ ಸ್ಥಾನದಲ್ಲಿಟ್ಟಿದ್ದಾನೆ ಅಂತಂದರೆ ಭಗವಂತನ ಕರುಣೆ ಎಷ್ಟಿದೆ ಅಂತ ನಾವು ಚಿಂತಿಸಬಹುದಾಗಿದೆ ಅಂತನ್ನುವ ಈ ಒಂದು ನಿಟ್ಟಿನಲ್ಲಿ ಈ ಸ್ತೋತ್ರ ಹಿಂದಿನಿಂದ ಸಾಗಿ ಬರ್ತಾ ಇದೆ. ಅದನ್ನೇ ಮುಂದುವರಿಸಿ ಸಂಸಾರದಿಂದ ಭಗವಂತ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತನ್ನುವಂತಹ ಒಂದು ದೊಡ್ಡ ಪ್ರಾರ್ಥನೆ ಏನಿದೆ, ಅದರ ಜೊತೆಗೆ ಅದು ಕೂಡಲೇ ಈಗಲೇ ನಾವು ಪ್ರಾರ್ಥನೆ ಮಾಡಿದ್ವಿ, 5 ನಿಮಿಷಕ್ಕಾಗೋಯ್ತು ಅಂತನ್ನುವಂತಹ ಕೆಲಸ ಅಲ್ಲ. ಸಾಕಷ್ಟು ಸಮಯ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅದು. ಹಾಗಿರುವಾಗ ಹೇಗೆ ಒಂದು ಜ್ವರ ಬಂದಿರುವಾಗ ಪೂರ್ಣ ಆ ಜ್ವರ ನಿರ್ಮೂಲವಾಗಬೇಕು ಅಂದರೆ 4-5 ದಿವಸ ಬೇಕಾಗತ್ತೆ ಅಂತ ಆದರೂ ಕೂಡ ತಾತ್ಕಾಲಿಕವಾಗಿ ಜ್ವರದ ಬಾಧೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೆ ಹೇಗೆ ಕೆಲವು ಔಷಧಗಳನ್ನು ಕೊಡ್ತಾರೆ, ಹಾಗೆ ಭಗವಂತನು ತನ್ನ ಮಹಿಮೆಯಿಂದ ನಮ್ಮಲ್ಲಿ ಇರುವಂತಹ ಈ ಯಾವುದೇ ವಿಧವಾದಂತಹ ಲೌಕಿಕ ಸಾಂಸಾರಿಕವಾದಂತಹ ತಾಪಗಳನ್ನು ಪರಿಹಾರ ಮಾಡಲಿ ಎನ್ನುವಂತಹ ಒಂದು ಪ್ರಾರ್ಥನೆ. ತಾತ್ಕಾಲಿಕವಾದ ಸಂತಾಪಗಳು ಕಡಿಮೆ ಆದರೆ ಮಾತ್ರ ನಾವು ಜ್ಞಾನದಲ್ಲಿ ಆಸಕ್ತಿ ಹೊಂದಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಈ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ. ನಾವು ಒಂದು ಒಳ್ಳೆಯ ಶರೀರವನ್ನು ಪಡೆದಿರ್ತೇವೆ, ಸಾಧನ ಶರೀರವನ್ನು. ಕರ್ಮಭೂಮಿಯಲ್ಲಿ ಸಾಧನ ಶರೀರವನ್ನು ಪಡೆಯೋದು ಅನ್ನೋದೇ ಬಹಳ ಕಷ್ಟ. ಆದರೆ ಸಾಧನ ಶರೀರ ಬಂದಿದೆ ಅಂತ ಆದ ಮಾತ್ರಕ್ಕೆ ಅದನ್ನು ಪೂರ್ಣ ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಹಿಂದೂ ಹೀಗೆ ಅನೇಕ ಬಾರಿ ಆಗಿ ಹೋಗಿದೆ. ಹಾಗಿರುವಾಗ ನಮ್ಮಲ್ಲಿ ಆ ತರಹದ ಸದುಪಯೋಗ ಪಡಿಸ್ಕೊಳ್ಳದೇ ಇದ್ದರೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಮತ್ತೊಂದು ಅಂಶದಲ್ಲಿ ನೀವು ಆಲೋಚಿಸುವುದಾದರೆ ನಾನಾ ವಿಧವಾದ ಪಾಪಗಳನ್ನು ಮಾಡ್ತೇವೆ. ಆ ಪಾಪದ ಫಲಿತಾಂಶವಾಗಿ ಇದೇ ಜನ್ಮದಲ್ಲೋ ನಮಗೆ ನಾನಾ ವಿಧವಾದ ಸಮಸ್ಯೆಗಳು ಉಂಟಾಗತ್ತೆ. ಒಂದು ಸ್ಮೃತಿಯಲ್ಲಿ ಹೇಳ್ತಾರೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ ಅಂತ. ತುಂಬ ಪ್ರಬಲವಾದ ಪಾಪಗಳನ್ನು ಮಾಡಿದರೆ ಅಥವಾ ಪುಣ್ಯವನ್ನು ಮಾಡಿದರೆ ಅದರ ಫಲ ಇಲ್ಲೇ ನಮಗಾಗ್ಬಿಡತ್ತೆ ಅಂತ. ಇನ್ನು ಕೆಲವೊಂದಂತೂ ಪಾಪಗಳು ನಮಗೆ ಮುಂದಿನ ಜನ್ಮದಲ್ಲಿ ಫಲವನ್ನು ಕೊಡುವಂತಹದ್ದು. ಅಂತೂ ಒಟ್ಟಾರೆ ನಮಗೆ ಪ್ರತಿ ಜನ್ಮದಲ್ಲೂ ಏನೋ ಒಂದು ಸಮಸ್ಯೆಯಾಗಿ ಸಂತಾಪವಾಗುವುದು ತಪ್ಪಿದ್ದಲ್ಲ. ಆದರೆ ಭಗವಂತ ಆ ಸಂತಾಪವನ್ನು ಕಡಿಮೆ ಮಾಡಿ ನಮ್ಮನ್ನು ಸಾಧನ ಮಾರ್ಗದಲ್ಲಿ ಮುನ್ನಡೆಸಲಿ ಎನ್ನುವ ಪ್ರಾರ್ಥನೆ ಈ ಮುಂದಿನ ಶ್ಲೋಕದಲ್ಲಿ ನಮಗೆ ಸಿಗ್ತಾ ಇದೆ. ಹರೇ ನಾನಾ ಯೋನಿ ಪ್ರಭವ ನಿಧನಾನ್ಯನುದಿನಂ ಘನಾಭೈನಾಂಸಿ ಶ್ರೀವನಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶ ದಶಸ್ಯಂದನಜನೆ ಶಶಾಂಕಾಸ್ಯ ತ್ವಂ ಮೇ ಭವಜನಿತ ತಾಪಂ ಪರಿಹರ. ಹೇ ಭಗವಂತನೇ, ನಾನು ನಾನಾ ವಿಧವಾದ ಯೋನಿಗಳಲ್ಲಿ ಹುಟ್ಟುವುದಕ್ಕೆ ಕಾರಣವಾಗುವ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡ್ತಾ ಬಂದಿದ್ದೇನೆ. ಶ್ರೀಮದಾಚಾರ್ಯರು ಅನೇಕ ಕಡೆಗೆ ತಮ್ಮ ಗೀತಾಭಾಷ್ಯ ಮೊದಲಾದವುಗಳಲ್ಲಿ ಒಂದು ವಾಕ್ಯವನ್ನು ಉದಾಹರಿಸ್ತಾರೆ. 14 ವರ್ಷಕ್ಕೂ ಮೇಲ್ಪಟ್ಟಿರುವಂತೆ ಒಬ್ಬ ವ್ಯಕ್ತಿ ಬದುಕಿದ ಅಂತಾದರೆ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಕಡಿಮೆ ಅಂದರೆ 10 ದೇಹಗಳನ್ನು ಪಡೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಮಗಳನ್ನು ಸಂಪಾದನೆ ಮಾಡ್ತಾನೆ ಒಬ್ಬ ವ್ಯಕ್ತಿ ಅಂತ. ಹೀಗೆ ಪ್ರತಿಯೊಂದು ಜನ್ಮದಲ್ಲಿ ಏನು ಬರೀ 10 ಜನ್ಮಗಳಿಗೆ ಸಾಕಾಗುವಷ್ಟು ಪುಣ್ಯ ಪಾಪಗಳು ಅಂತಲ್ಲ, ಇನ್ನೂ ಹೆಚ್ಚು ಪುಣ್ಯ ಪಾಪಗಳನ್ನು ಮನುಷ್ಯ ಸಂಪಾದನೆ ಮಾಡ್ತಾ ಇರ್ತಾರೆ. ಇಂತಹ ಒಂದು ಪುಣ್ಯ ಪಾಪಗಳ ಸಂಘಟನೆ ಆಗುವಂತಹ ಒಬ್ಬ ವ್ಯಕ್ತಿ
ಅವನು ಉದ್ಧಾರ ಆಗಬೇಕು ಅಂದರೆ ಹೇಗೆ? ಸಂತಾಪದಿಂದ ಕೂಡಿದಂತಹ ವ್ಯಕ್ತಿಯ ಕಣ್ಣುಗಳಲ್ಲಿ ನೋಡಿದರೆ ಗೊತ್ತಾಗೋಗುತ್ತೆ. ತುಂಬ ಬಿಸಿಲಲ್ಲಿ ನಡೆದು ಬಂದಂತಹ ವ್ಯಕ್ತಿ, ಅಥವಾ ಉಪವಾಸದ ಗ್ಲಾನಿಯಿಂದ ಕೂಡಿದವನು, ಬಾಯಾರಿಕೆ ಆದವನು, ಹಸಿದವನ ಮುಖದಲ್ಲಿ ನೋಡ್ಲಿಕ್ಕೆ ಹೋದರೆ ಅವನ ಕಣ್ಣಿನಲ್ಲೇ ಗೊತ್ತಾಗತ್ತೆ ಅವನಿಗೆ ತುಂಬ ಶ್ರಮವಾಗಿದೆ ಅಂತ. ಭಗವಂತನೇ, ನನ್ನ ಮುಖದಲ್ಲಂತೂ ನಿನಗೆ ಈ ತರಹದ ಗ್ಲಾನಿ ತಾಪ ಕಂಡು ಬರ್ತಾ ಇದೆ. ಅದೇ ನಾನು ನಿನ್ನ ರೂಪವನ್ನು ಇತಿಹಾಸ ಪುರಾಣಗಳಲ್ಲಿ ಕೇಳಿದ ರೀತಿಯಲ್ಲಿ ಚಿಂತಿಸೋದಕ್ಕೆ ಹೋದರೆ, ವೇದಗಳಲ್ಲಿ ನಿನ್ನನ್ನು ವರ್ಣನ ಮಾಡುವಂತಹ ರೀತಿಯನ್ನು ನೋಡಿದರೆ ನೀನು ಪುಂಡರೀಕಾಕ್ಷ, ನಿನ್ನ ಅರಳಿದ ಕಣ್ಣುಗಳು ನೀನು ನಿತ್ಯ ಮುಕ್ತ ಅಂತ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಅಂತಹ ನಿತ್ಯ ಮುಕ್ತರಾದವರೇ ನಮ್ಮನ್ನು ಈ ಸಂಸಾರದಿಂದ ಹೇಗಾದರೂ ಮಾಡಿ ಪಾರು ಮಾಡಲಿಕ್ಕೆ ಸಾಧ್ಯ. ಯಾರಿಗೆ ಸಂತಾಪ ಇರೋದಿಲ್ಲ ಅವರು ನಮ್ಮನ್ನು ಸಂತಾಪದಿಂದ ಪಾರು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಚಂದ್ರನದ್ದು. ತಂಪಾದ ಕಿರಣಗಳಿಂದ ಕೂಡಿದ ಚಂದ್ರನು ಮಾತ್ರ ನಮಗುಂಟಾದ ಸಂತಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಹೇ ಭಗವಂತನೇ, ನೀನೊಬ್ಬ ಈ ಲೋಕದಲ್ಲಿ ಸ್ವತಂತ್ರವಾಗಿ ಅಂದರೆ ಸುಖದಿಂದ ಸಹಿತನಾದಂಥವನು. ಅದಕ್ಕೆ ನಿನ್ನನ್ನು ರಾಮ ಅಂತ ಕರೀತಾರೆ. ರಾಮ ಅನ್ನುವ ಶಬ್ದವನ್ನು ಇಲ್ಲಿ ಹಾಕಿಲ್ಲ, ರಾಮದೇವರನ್ನೇ ಬೇರೊಂದು ರೀತಿಯಲ್ಲಿ ಸಂಬೋಧಿಸಿದ್ದಾರೆ. ದಶಸ್ಯಂದನ ಜನೇ. ದಶಸ್ಯಂದನ ಅಂದರೆ ದಶರಥ ರಾಜ, ಅವನ ಮಗನಾಗಿ ಹುಟ್ಟಿದವನು ಅಂತ. ಯಾರಿಗೆ ದಶರಥನ ಮಗ ಅಂದ ಕೂಡಲೇ ದಶರಥ ಮಗ ಎಲ್ಲ ಶಬ್ದ ಮರೆತು ಬಿಡ್ತಾರೆ, ರಾಮ ಅಂತ ತಲೆಯಲ್ಲಿ ಬರುತ್ತೆ. ರಾಮ ಶಬ್ದದ ಮುಂದೆ ಚಂದ್ರ ಸೇರಿಕೊಂಡಿದೆ, ಭಗವಂತನ ಹೆಸರೇ ರಾಮಚಂದ್ರ ಅಂತ. ರಾಮ ಶಬ್ದದ ಅರ್ಥವನ್ನು ಶ್ರೀಮದ್ ಆಚಾರ್ಯರು ವಿವರಣೆ ಮಾಡ್ತಾರೆ. ಭಗವಂತನಿಗೆ ದುಃಖ ಇಲ್ಲ, ಯಾವ ದೋಷಗಳಿಲ್ಲ, ಹೇಗೆ ಗೊತ್ತು? ಹೆಸರೇ ಹೇಳುತ್ತೆ ನೋಡಿ. ರಾಮ ಅಂದರೆ ಕೇವಲ ಆನಂದ ಸ್ವರೂಪನಾದವನು ಅಂತ ಅರ್ಥ. ಇಂತಹ ಆನಂದ ಸ್ವರೂಪನಾದಂತಹ ಆ ಪರಮಾತ್ಮ, ಅವನ ಮುಖ ಶಶಾಂಕ ಅಂದರೆ ಚಂದ್ರನಂತೆ ಇದೆ. ಇಷ್ಟೇ ವ್ಯತ್ಯಾಸ ಏನು ಅಂದರೆ, ಚಂದ್ರನಲ್ಲಿ ಕಲಂಕ ಇರಬಹುದು, ಭಗವಂತನ ಮುಖದಲ್ಲಿ ಯಾವ ಕಲಂಕ ಇಲ್ಲ. ಅಂತಹ ಆ ಮುಖವನ್ನು ನಾನು ಸ್ಮರಣೆ ಮಾಡಿದ್ದರಿಂದಲೇ ನನ್ನ ಮನಸ್ಸಿನಲ್ಲಿರುವಂತಹ ಈ ಸಾಂಸಾರಿಕವಾದ ಎಲ್ಲ ತಾಪಗಳು ಪರಿಹಾರವಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಭಗವಂತ ಪ್ರಸನ್ನನಾಗ್ತಾನೆ ಎಂಬ ಭರವಸೆ ಇದೆ. ಲೋಕದ ನ್ಯಾಯವನ್ನು ನಾವು ನೋಡಬೇಕು. ಬಹಳ ಸುಂದರವಾದ ಒಂದು ಲೋಕನ್ಯಾಯವನ್ನು ಉಪಯೋಗಿಸಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲೇಬೇಕು ಅನ್ನುವ ಒಂದು ಆಗ್ರಹವನ್ನು ದೇವರ ಮುಂದೆ ಇಡ್ತಾರೆ ಸ್ವಾಮಿಗಳು. ಬಹಳ ಅದ್ಭುತವಾದಂಥ ಲೋಕನ್ಯಾಯ. ಒಬ್ಬ ರಾಜ ಇರ್ತಾನೆ, ರಾಜನಿಗೆ ಬಹಳ ಆಪ್ತರಾದಂಥವರು ಕೆಲವರೆಲ್ಲ ಭಟರಿರ್ತಾರೆ. ಅವನಿಗೆ ಅಂಗರಕ್ಷಕರಾಗಿರಬಹುದು, ಅಥವಾ ಮಂತ್ರಿಗಳಾಗಿರಬಹುದು, ಅಥವಾ ಇನ್ಯಾರೇ ಸೇವಕರಾಗಿರಬಹುದು. ಅವರು ಬಹಳ ಸೇವೆ ಮಾಡಿದ್ದಾರೆ ಅಂತ ಆದ ಕಾರಣದಿಂದ ರಾಜನಿಗೆ ಅವರ ಬಗ್ಗೆ ತುಂಬ ಪ್ರೀತಿ. ಆ ಭಟರ ಮಕ್ಕಳಿರ್ತಾರಲ್ಲ, ಅವರೇನು ಕೆಲಸ ಮಾಡ್ತಿರೋದಿಲ್ಲ, ಖಾಲಿ ಮನೇಲಿರ್ತಾರೆ ಅಷ್ಟೆ. ಆದರೆ ರಾಜ ಏನು ಮಾಡ್ತಾನೆ, ಅನೇಕ ದೋಷಗಳಿದ್ದರೂ ಕೂಡ ತನ್ನ ಆ ಭಟರ ಮಕ್ಕಳನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾನೆ. ಯಾಕೆ? ಒಂದೇ ಒಂದು ಕಾರಣಕ್ಕೆ, ಇವರೆಲ್ಲ ನಮ್ಮವರು ಅನ್ನುವ ಕಾರಣಕ್ಕೆ. ಇವರ ತಂದೆ ನನ್ನ ಹತ್ರ ಭಟನಾಗಿ ಕೆಲಸ ಮಾಡ್ತಾ ಇದ್ದ ಅಥವಾ ಮಾಡ್ತಾ ಇದ್ದಾನೆ, ತುಂಬ ಒಳ್ಳೆ ಕೆಲಸ ಮಾಡ್ತಾನೆ, ಅವನ ಮಗನನ್ನು ನೋಡ್ಕೊಳ್ಳಿಲ್ಲ ಅಂದರೆ ತಪ್ಪಾಗಿಬಿಡುತ್ತೆ ಅಂತ ಭಾವಿಸಿ ಒಬ್ಬ ರಾಜ ಒಳ್ಳೆಯವನು ತನ್ನ ಭಟರ ಮಕ್ಕಳನ್ನು ನೋಡ್ಕೊಳ್ತಾನೆ. ಈ ಲೋಕದ ನ್ಯಾಯವನ್ನು ಸೇರಿಸಿ ಭಗವಂತನಲ್ಲೊಂದು ವಿಜ್ಞಾಪನೆ ಮಾಡ್ತಾರೆ. ಹರೇ ರಾಜಾನೋಮಿ ಸ್ವಭಟತನಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾ ಇತಿ ಮತಿಯುತಾಃ ಪಾಂತಿ ಸದಯಾಃ ಮದಾರ್ಯಾ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯಾಃ ಜಹುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು ಮಾಂ. ಹೇ ರಾಮಚಂದ್ರ ದೇವರೇ, ನೀವು ರಾಜರು ತಾನೇ,
ಅದಕ್ಕೆ ನೋಡಿ, ರಾಜನ ದೃಷ್ಟಾಂತ ತಗೊಂಡ ಮೇಲೆ ಇಲ್ಲಿ ಭಗವಂತನಿಗೂ ಸಂಬೋಧಿಸುವಾಗ ರಾಜನಾದ ಭಗವಂತನನ್ನು ಸಂಬೋಧಿಸ್ತಾರೆ. ರಾಜನಾಗಿ ಅವತರಿಸಿದ್ದೆಲ್ಲಪ್ಪ ನೀನು ರಾಮಚಂದ್ರ, ಹೌದು ಅಂದ ಭಗವಂತ. ಹಾಗಾದರೆ ನಿನ್ನ ಭಟರು ಅನ್ನುವ ಗುಂಪಿನಲ್ಲಿ ತುಂಬ ಜನ ಭಟರಿದ್ದಾರೆ ನಿನಗೆ. ಅದರಲ್ಲಿ ನಮ್ಮ ಗುರುಗಳು ಸತ್ಯಬೋಧ ಸ್ವಾಮಿಗಳವರು ನಿನ್ನ ಭಟರಿದ್ದ ಹಾಗೆ. ಭಟರು ಅಂದರೆ ಹೇಗೆ ಮಾಡ್ತಾರೆ ಕೆಲಸವನ್ನು? ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ. ರಾಜ ಏನು ಮಾಡಬೇಕು ಅಂತ ಕೆಲಸ ಹೇಳಿರ್ತಾನಲ್ಲ, ಅದನ್ನು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ. ನಮ್ಮ ಗುರುಗಳು ಹಾಗೆ. ಆ ಬಾಲ್ಯದಿಂದಲೂ ಆರಂಭಿಸಿ ನಿನ್ನ ಭಜನವನ್ನು, ನಿನ್ನ ಸೇವೆಯನ್ನು ಮಾಡುವುದರಲ್ಲಿಯೇ ಆಸಕ್ತರಾಗಿದ್ದುಕೊಂಡು ನಿದ್ದೆಯನ್ನೇ ಬಿಟ್ಟುಬಿಟ್ಟಿದ್ರು ಅಂತ ಹೇಳಬಹುದು. ಆಚಾರ್ಯರು ಹೇಳ್ತಾರೆ ತಮ್ಮ ಗ್ರಂಥಗಳಲ್ಲಿ ಯಾವ ರೀತಿಯಲ್ಲಿ ನಾವು ಶ್ರವಣಾದಿಗಳನ್ನು ಮಾಡಬೇಕು ಅಂತ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಾಚರೇತ್ ಅಂತ. ನಾವು ನಿದ್ರೆ ಅಂತನ್ನೋದು ಇನ್ನೇನು ತಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಚೂರು ಎಚ್ಚರ ಆಯಿತು ಅಂದರೆ ಶ್ರವಣಾದಿಗಳನ್ನು ಶುರು ಮಾಡಬೇಕು ಅಂತ. ಆ ತರಹ ಅಭ್ಯಾಸ ಮಾಡಿದವರು ನಮ್ಮ ಗುರುಗಳು. ಅದಕ್ಕೆ ಅವರ ವಿನೇಯನಾದವನು ನಾನು, ಅವರ ಶಿಷ್ಯ. ಅದಕ್ಕೆ ನನ್ನನ್ನು ರಕ್ಷಣೆ ಮಾಡು ಅಂತ ಒಬ್ಬ ರಾಜನ ಲೌಕಿಕ ನ್ಯಾಯವನ್ನು ಉಲ್ಲೇಖ ಮಾಡಿ ಭಗವಂತನೂ ಒಬ್ಬ ರಾಜ ಅನ್ನೋದನ್ನು ಸ್ಮರಣೆ ಮಾಡಿಸಿಕೊಡ್ತಾ ರಾಮದೇವರ ಕಥೆಯನ್ನು ನಮ್ಮ ಮನಸ್ಸಿಗೆ ತಂದು ಕೊಡ್ತಾರೆ. ಮತ್ತು ಯಾವ ಅಂಥದ್ದೇನು ಗುಣಗಳಿಲ್ಲ ಅಂತ ಹೇಳಿದ್ರಲ್ಲ, ಏನದು? ಏನು ಮಾಡ್ತಾರೆ? ಯಾವ ಗುಣಗಳಿಲ್ಲದೆ ಇದ್ದರೂ ಕೂಡ ಭಗವಂತನಲ್ಲಿ ಶರಣಾಗತಿ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಣ. ಎಲ್ಲ ದೋಷಗಳನ್ನು ಪರಿಹರಿಸುವಂತಹ ಗುಣ. ಈಗ ಅನೇಕ ಜನರು ಸಣ್ಣ ವಯಸ್ಸಿನಿಂದಲೂ ಸದಾಚಾರವನ್ನು ರೂಢಿಸಿಕೊಂಡು ತಮ್ಮನ್ನು ತಾವು ಒಳ್ಳೆ ಮಾರ್ಗದಲ್ಲಿ ಇಟ್ಟುಕೊಂಡಿರಬಹುದು. ಯಾರು ಆ ತರಹ ಕಾರಣಾಂತರಗಳಿಂದ ಸದಾಚಾರ ಹೀನರಾಗ್ಬಿಟ್ಟಿರ್ತಾರೆ, ಅವರು ಭಗವಂತನಲ್ಲಿ ಶರಣಾಗತರಾಗುವುದರಿಂದಲೂ ಕೂಡ ಅಷ್ಟೇ ಒಂದು ಹೆಜ್ಜೆಯನ್ನು ತಮ್ಮ ಸಾಧನ ಮಾರ್ಗದಲ್ಲಿ ಮುಂದೆ ಇಡಲಿಕ್ಕೆ ಸಾಧ್ಯ. ನಾವು ಈ ಸಂದರ್ಭದಲ್ಲಿ ಈ ಜನ್ಮ ಹಾಳು ಮಾಡ್ಕೊಂಡು ಬಿಟ್ಟಿದ್ದೇವೆ, ಏನಿದ್ರೂ ಮುಂದಿನ ಜನ್ಮಕ್ಕೆ ನೋಡೋಣ ಅಂತ ಹೇಳಿ ಈ ಜನ್ಮವನ್ನು ಹಾಳು ಮಾಡಿಕೊಳ್ಬಾರ್ದು. ಆ ಒಂದು ವಿಚಾರವನ್ನು ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ವಯಂ ಪ್ರಾತಃ ಸ್ನಾನಂ ರಘುಪನಮನಂ ಸುಪ್ರವಚನಂ ಗುರುಧ್ಯಾನಂ ಪದ್ಮಾರಮಣ ಭಜನಂ ನಾಪಿ ಮನನಂ ಅಕಾರ್ಷ್ಮಾಲಂ ಶ್ರೀಲಂ ದಶವದನಕಾಲಂ ಗತತುಲಂ ರಮಾಲೋಲಂ ಯಾಮಃ ಶರಣಮಮಲಂ ವೀತಶಮಲಂ. ನಾವು ಏನು ಮಾಡಬೇಕು ಅಂತ ಬೆಳಗ್ಗೆ ಇದೆಯಲ್ಲ ಅದನ್ನೆಲ್ಲ ಹೇಳ್ತಾ ಬರ್ತಾರೆ, ಅದನ್ನೆಲ್ಲ ಏನು ಮಾಡಿಲ್ಲ ಅಂತ ಕೊನೆ ಮುಗಿಸ್ತಾರೆ. ಪ್ರಾತಃ ಬೆಳಗ್ಗೆ ಎದ್ದ ತಕ್ಷಣ ಶುರು ಅಲ್ವಾ ಸ್ನಾನ, ಆಮೇಲೆ ದೇವರಿಗೆ ನಮಸ್ಕಾರವನ್ನು ಮಾಡೋದು, ಪ್ರವಚನವನ್ನು ಮಾಡೋದು, ಶಾಸ್ತ್ರದ ಪ್ರವಚನವನ್ನು ಮಾಡೋದು, ಆಮೇಲೆ ಗುರುಗಳನ್ನು ಸ್ಮರಣೆ ಮಾಡಿ ಅನಂತರದಲ್ಲಿ ಭಗವಂತನ ಪೂಜೆಯನ್ನು ಮಾಡೋದು, ಆಮೇಲೆ ಮನನವನ್ನು ಮಾಡೋದು, ಯುಕ್ತಿ ಅನುಸಂಧಾನ ಮಾಡ್ತಾ ಶಾಸ್ತ್ರದ ಅರ್ಥವನ್ನು ನಿರ್ಣಯ ಮಾಡಿಕೊಳ್ಳೋದು. ಇದು ಯಾವುದನ್ನು ಮಾಡಿಲ್ಲ. ಇದೊಂಥರ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅನೇಕ ಜನ ಸಾತ್ವಿಕರು ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮಾಡಿಲ್ಲ ಅಂತಂದರೆ ಹೇಗಿದು? ದೇವ್ರ ಮುಂದೆ ಒಂಥರ ಸುಳ್ಳು ಹೇಳಿದ ಹಾಗಾಗಲ್ವಾ? ಅದಕ್ಕೆ ನೋಡಿ, ನಾವೊಂದು ಲೌಕಿಕ ದೃಷ್ಟಾಂತ ತಗೊಳ್ಬೋದು. ಯಾರಾದರೂ ಒಬ್ಬರು ಉತ್ತಮ ಅತಿಥಿಗಳನ್ನು ನಮ್ಮ ಮನೆಗೆ ಕರೆದಿರ್ತೇವೆ. ಕರೆದಾಗ ಅವ್ರನ್ನ ಊಟಕ್ಕೆ ಕೂಡಿಸಿರ್ತೇವೆ. ಊಟಕ್ಕೆ ಕೂಡಿಸಿ ಎಲೆ ತುಂಬ ಬಡಿಸಿರ್ತೇವೆ. ಎಲ್ಲ ಚಟ್ನಿ ಕೋಸಂಬರಿಯಿಂದ ಆರಂಭಿಸಿ ಎಲ್ಲ ಭಕ್ಷ್ಯ ಭೋಜ್ಯಗಳ ಪರ್ಯಂತ ಬಡಿಸಿರ್ತೇವೆ. ಆದರೆ ಏನು ಹೇಳ್ತೇವೆ? ಏನೂ ಮಾಡಿಲ್ಲ ಅಂತ ಹೇಳ್ತೀವಿ. ಏನೂ ಮಾಡಿಲ್ಲ ಅಂತ ಅರ್ಥನಾ ಅದಕ್ಕೆ? ಹಾಗಲ್ಲ, ನಾವು ಮಾಡಿದ್ದೇನು ಸಾಲದು, ಇದಕ್ಕಿಂತಲೂ ಹೆಚ್ಚು ಮಾಡಬಹುದಾಗಿತ್ತು ಅಂತ ಅಭಿಪ್ರಾಯ. ಹಾಗೆ ಇಲ್ಲಿಯೂ ಕೂಡ ನಾವು ಅರ್ಥ ತೆಗೆದುಕೊಳ್ಬೇಕು. ಅದಕ್ಕೆ ಅಲಂ ಎಂಬ ಶಬ್ದವನ್ನು ಇಡ್ತಾರೆ ಅವರು. ಸಾಕಷ್ಟು ನಾವೇನು ಮಾಡಿಲ್ಲ, ಏನು ಕಾರ್ಯಗಳನ್ನು ಮಾಡಬೇಕಿತ್ತು ಇದನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಮಾಡಬೇಕಿತ್ತೋ ಅಷ್ಟೊಂದು ಪ್ರಮಾಣದಲ್ಲೇನು ಮಾಡಿಲ್ಲ. ಆದರೆ ಒಂದೇ ಒಂದು ಕೆಲಸ ಮಾಡಿದ್ದೀವಿ, ಅದು ನಮ್ಮ ಉದ್ಧಾರಕ್ಕೆ ಕಾರಣವಾದದ್ದು. ಯಾವುದು ಅಂದರೆ ರಾಮಚಂದ್ರ ದೇವರ ಹತ್ರ ನಾವು ಶರಣ ಹೊಂದಿದ್ದೇವೆ. ಅದು ನಮ್ಮ ಎಲ್ಲ ವಿಧವಾದ ಆಚರಣೆಗೆ ವಿಶೇಷವಾದ ಮೆರುಗು ನೀಡುವಂತಹ ಗುಣ ಆಗಿದೆ ಅಂತ ಹೇಳ್ತಾರವರು. ಪರಮಾತ್ಮನಲ್ಲಿ ನಾವು ಯಾಕೆ ಶರಣ ಹೊಂದಿದ್ದು? ಅವನು ಗತ ತುಲ,
ಅವನಿಗೆ ಸದೃಶರಾದವರು ಮತ್ತೊಬ್ಬರಿಲ್ಲ. ಯಾವುದೇ ತರಹದ ದೋಷಗಳಿದ್ದರೂ ಅದನ್ನು ಭಗವಂತ ಪರಿಹಾರ ಮಾಡ್ತಾನೆ ಅನ್ನೋದಕ್ಕೆ ರಾವಣನನ್ನು ಸಂಹಾರ ಮಾಡಿದ್ದು ಅದಕ್ಕೆ ಒಂದು ದೃಷ್ಟಾಂತವಾಗಿ ನಾವು ತಗೊಳ್ಬಹುದಾಗಿದೆ. ಎಲ್ಲ ವಿಧವಾದ ಸಂಪತ್ತುಗಳನ್ನು ನಮಗೆ ಭಗವಂತ ನೀಡ್ತಾನೆ ಅಂತನ್ನೋದಕ್ಕೆ ಅವನು ಲಕ್ಷ್ಮೀಪತಿ ಸೀತಾಪತಿ ಆಗಿದ್ದಾನೆ ಅಂತನ್ನುವಂಥದ್ದು ನಿದರ್ಶನವಾಗಿದೆ. ಇಂತಹ ಸಕಲ ದೋಷ ದೂರನಾದ ಗುಣಪೂರ್ಣನಾದಂತಹ ಭಗವಂತನಲ್ಲಿ ನಾನು ಶರಣು ಹೊಂದುತ್ತಾ ಇದ್ದೇನೆ ಅಂತನ್ನುವುದು ವಿಶೇಷವಾದಂತಹ ಗುಣ ನನ್ನಲ್ಲಿದೆ. ಅದರ ಆಧಾರದಲ್ಲಿಯೇ ನಮ್ಮ ಸ್ನಾನ, ದಾನ, ಜಪ, ಹೋಮ, ದೇವತಾರ್ಚನ, ಪಾಠ, ಪ್ರವಚನ ಎಲ್ಲದಕ್ಕೂ ಬೆಲೆ ಬರುತ್ತೆ. ಭಗವಂತನಲ್ಲಿ ಶರಣ ಹೊಂದಲಿಲ್ಲ ಅಂತಾದರೆ ಇದೆಲ್ಲ ಮಾಡಿದ್ದೇನಾಗುತ್ತೆ ಗೊತ್ತಾ? ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಇದೆಲ್ಲ ಡಾಂಭಿಕರ ಆಚರಣೆಯಂತೆ ಆಗತ್ತೆ. ವಾರ್ತಾ ಭವಂತ್ಯುತ ನವಾತ್ರತು ದಾಂಭಿಕಾನ. ವಾರ್ತಾ ಅಂದರೆ ವೃತ್ತಿಗೆ ಉಪಯೋಗಿಯಾಗುವಂಥದ್ದಾಗ್ಬಿಡತ್ತೆ. ಅಂದರೆ ಈ ತರಹ ಒಂದು ರೀತಿಯಲ್ಲಿ ಜೀವನವನ್ನು ನಡೆಸಿದರೆ ಒಂದು ಬದುಕಿನ ಉಪಾಯ ಹುಟ್ಟತ್ತೆ. ಇವರು ಪೂಜೆ ಮಾಡ್ತಾರೆ, ಇವರು ಪಾಠ ಹೇಳ್ತಾರೆ, ಪ್ರವಚನ ಹೇಳ್ತಾರೆ, ಜನ ದುಡ್ಡು ಕೊಡ್ತಾರೆ, ಊಟ ನಡೀತು ಅಂತ ಆಗತ್ತೆ ಹೊರತು ಸಾಧನೆ ಆಗಲ್ಲ. ಭಗವಂತನಲ್ಲಿ ಶರಣಾಗತಿ ಭಾವದಿಂದ ನಾವು ಮುಂದೆ ಬರೆದರೆ ಮಾತ್ರ ಆವಾಗ ನಮಗೆ ಅದೆಲ್ಲವೂ ಸಾರ್ಥಕವಾಗತ್ತೆ. ನಾನು ನಮ್ಮ ಗುರುಗಳ ಅನುಗ್ರಹದಿಂದ ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದೇನೆ. ಹೇ ಭಗವಂತನೇ ರಾಮಚಂದ್ರ, ನೀನಿದನ್ನು ಶರಣಾಗತಿ ಭಾವವನ್ನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಇಂತಹ ಭಗವಂತನನ್ನು ಎಲ್ಲಿ ಸ್ಮರಣೆ ಮಾಡಬೇಕು ನಾವು? ವಿಶೇಷವಾಗಿ ರಾಮದೇವರಾಯಿತು, ಅಥವಾ ಶ್ರೀಕೃಷ್ಣ ಆಯಿತು, ನರಸಿಂಹ ಆಯಿತು, ಹೀಗೆ ಬೇರೆ ಬೇರೆ ಭಗವಂತನ ರೂಪಗಳನ್ನು ಚಿಂತನೆ ಮಾಡಲಾಗ್ತಾ ಇದೆಯಲ್ಲ, ಇಂಥ ಭಗವಂತನನ್ನು ಎಲ್ಲಿ ನಾವು ಸ್ಮರಣೆ ಮಾಡಬೇಕು? ನಮ್ಮ ಆಚಾರ್ಯರು ಹೇಳಿಕೊಟ್ಟಿರುವಂಥದ್ದು, ಗುರುಗಳ ಹೃದಯದಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು. ಗುರುವಂತರ್ಯಾಮಿಯಾಗಿ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಅದು ಕೂಡ ಗುರುಗಳು ಅಂದರೆ ಮುಖ್ಯ ಗುರುಗಳಾಗಿರುವಂತಹ ವಾಯುದೇವರ ಒಳಗೆ ಭಗವಂತನನ್ನು ಚಿಂತನೆ ಮಾಡಬೇಕು, ಅಥವಾ ಬ್ರಹ್ಮದೇವರೊಳಗೆ ಭಗವಂತನನ್ನು ಚಿಂತನೆ ಮಾಡಬೇಕು. ಅದು ಬಹಳ ಮುಖ್ಯವಾದ ಭಗವಂತನ ಪ್ರತೀಕ. ಆ ಪ್ರತೀಕದೊಳಗೆ ಇರುವ ಭಗವಂತ ಅಂತ ಹೇಳಿದರೂ ಭಗವಂತನಿಗೆ ಭಾಳ ಸಂತೋಷ ಆಗಿಬಿಡತ್ತೆ. ಏಕೆ? ಸರಿಯಾದ ಜಾಗದಲ್ಲಿ ನನ್ನ ಹಿಡ್ಕೊಂಡಿದ್ದಾನೆ ಅಂತ ಭಗವಂತ ಸಂತೋಷ ಪಡ್ತಾನೆ. ಆ ಒಂದು ರೀತಿಯಲ್ಲಿ ಸಂತೋಷ ಪಡಿಸ್ತಾ ಸ್ತೋತ್ರ ಮಾಡ್ತಾರೆ. ಗುರುಸ್ವಾಂತಸ್ಥಾನ್ಯ ಗಣಿತ ಗುಣ ಮಾಣಿಕ್ಯ ನಿಕರ ಚ ವಿವ್ರಾತೋಪೇತಾಮಿತ ಸುಖ ಮಖಾನ್ನೇಡಿತ ಹರೇ. ನಮಃ ಶ್ರೀಮನ್ ವ್ಯಾಸ ಸ್ವಜನ ದುರಿತಾಹಾರ್ಯಭಿದುರ ತ್ವದೀಯೇ ವಾಯೌ ಮೇ ಭವತಿ ಭವತಾದ್ ಭಕ್ತಿರತುಲಾ. ಗುರುಗಳ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿದಂತಹ ಹೇ ವೇದವ್ಯಾಸ ದೇವರೇ. ನೋಡಿ, ಇಲ್ಲಿ ತನಕ ಭಗವಂತನ ರಾಮ, ಕೃಷ್ಣ, ನರಸಿಂಹ ರೂಪಗಳ ಉಲ್ಲೇಖ ಬಂದಿತ್ತು. ಈಗ ವ್ಯಾಸರೂಪಿಯಾದ ಭಗವಂತನ ಉಲ್ಲೇಖ ಬರುತ್ತೆ. ನಮಃ ಶ್ರೀಮನ್ ವ್ಯಾಸ. ಹೇ ಭಗವಂತ, ನೀ ಎಂಥವನು ಅಂತಂದರೆ ಬೇರೆ ಯಾರಿಂದಲೂ ನಿನ್ನಲ್ಲಿರುವಂತಹ ಗುಣಗಳನ್ನು ಎಣಿಸಲಿಕ್ಕಾಗಿಲ್ಲ. ಅಂತಹ ಕಾರಣದಿಂದಲೇ ನೀನು ಎಲ್ಲ ದೇವತೆಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದು ಆಯಾ ದೇವತೆಗಳಿಗೆ ವಾಚಕವಾಗಿರುವಂತಹ ಶಬ್ದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದೀಯಾ. ಅದಕ್ಕೆ ಯಾರೇ ಇಂದ್ರಾಯ ಸ್ವಾಹ, ಅಗ್ನಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹೀಗೆ ಬೇರೆ ಬೇರೆ ದೇವತೆಗಳ ನಾಮಗಳನ್ನು ಹೇಳಿ ಆಹುತಿಗಳನ್ನು ಹಾಕಿದರೆ ಆ ಎಲ್ಲ ಆಹುತಿಯ ಅನ್ನ ಅದು ಮುಖ್ಯವಾಗಿ ಸೇರುವುದು ಎಲ್ಲಿ? ಭಗವಂತನಿಗೆ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಎಲ್ಲ ಯಜ್ಞಗಳ ಭೋಕ್ತ ನಾನೇ ಅಂತಾನೆ ಭಗವಂತ. ಆದ್ದರಿಂದ ಮಖಾನ್ನೇಡಿತ ಹರೇ ಅಂತ ಸಂಬೋಧನ ಮಾಡ್ತಾರೆ. ಸರ್ವಯಜ್ಞ ಭೋಕ್ತ ಆದಂತಹ ನೀನು ಅದೇ ಭಗವಂತನೇ ವ್ಯಾಸರೂಪಿಯಾಗಿ ನಮ್ಮ ಗುರುಗಳ ಹೃದಯದಲ್ಲಿದ್ದು ನನಗೆ ಜ್ಞಾನವನ್ನು ನೀಡ್ತಾ ಇದ್ದೀಯಾ. ಸ್ವಜನರಲ್ಲಿರುವಂತಹ ಎಲ್ಲ ವಿಧವಾದ ಪಾಪಗಳನ್ನು, ದೋಷಗಳನ್ನು ಪರಿಹಾರ ಮಾಡುವ ವಿಷಯದಲ್ಲಿ ಅವೆಲ್ಲ ಬೆಟ್ಟ ಇದ್ದಂತೆ, ಅದನ್ನು ಸೀಳುವುದಕ್ಕೆ ವಜ್ರ ಇದ್ದಂತೆ ನೀನು. ಅಂತಹ ಹೇ ಭಗವಂತನೇ, ನಿನ್ನಲ್ಲಿ ಮತ್ತು ನಿನ್ನ ಭಕ್ತರಾದಂತಹ ವಾಯುದೇವರಲ್ಲಿ ನಮಗೆ ವಿಶೇಷವಾದಂತಹ
ಅತುಲವಾದ ಭಕ್ತಿ ಕೊಡಬೇಕು. ಅಂದರೆ ಬೇರೆಯವರಲ್ಲಿ ಈ ತರಹ ಭಕ್ತಿ ನಮಗಿರೋದಿಲ್ಲ. ಆ ತರಹ ನಿನ್ನಲ್ಲಿ, ನಿನ್ನ ಅನಂತರದಲ್ಲಿ ವಾಯುದೇವರಲ್ಲಿ ನಮಗೆ ಭಕ್ತಿಯನ್ನು ಕೊಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತನನ್ನು ಮತ್ತೊಂದು ಬಗೆಯ ವರ್ಣನೆಯೊಂದಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ರಮಾ ರಾಮ ಶ್ರೀಮನ್ನಮಲ ಕಮಲಾಸೋಮನತಭೋ ನಮಾಮೋ ಹೇಮಾಭಾಮಿತ ಮಹಿಮ ಹೇಮಾಧವನತೆ ಸಮೋ ಭೂಮಾ ಭೂಮೌ ಶಮದಮ ವಿಮಾನಾದಿ ನಿಯಮಶ್ರಮಸ್ತೋಮ ಪ್ರೇಮನ್ನವಮಲ ಹಿಮಾನಿ ಮಿಹಿರಭೋ. ಭಗವಂತ ರಾಮಚಂದ್ರ ದೇವರು ಸೂರ್ಯ ವಂಶದಲ್ಲಿ ಬಂದಂಥವರು. ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಕ್ಕೆ ಹೋದರೆ ಅವನು ಚಂದ್ರವಂಶದಲ್ಲಿ ಬಂದಂಥವನು. ಚಂದ್ರವಂಶದಲ್ಲಿ ಬಂದಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಅವನು ಮಧುಕುಲೋತ್ಪನ್ನ ಅಂತಾದ್ದರಿಂದ ಮಾಧವ ಅಂತ ಸಂಬೋಧನೆ ಮಾಡುವ ಕ್ರಮ ಇದೆ. ಮಹಾಲಕ್ಷ್ಮಿಯ ಪತಿ ಎನ್ನುವ ಅರ್ಥದಲ್ಲಿಯೂ ಮಾಧವ ಅಂತ ಹೀಗೆ ಕರೀತಾರೆ. ಮಧುಕುಲೋತ್ಪನ್ನ ಎಂಬ ಅರ್ಥದಲ್ಲಿ ಹೇಗೆ ರಾಘವ ಅಂತ ಕರೀತಾರಲ್ಲ ರಾಮಚಂದ್ರ ದೇವರನ್ನು, ಹಾಗೆ ಕೃಷ್ಣನ ಮಾಧವ ಅಂತ ಕರೀತಾರೆ, ಅಥವಾ ಯಾದವ ಅಂತಲೂ ಕರೀತಾರೆ. ಇಲ್ಲಿ ಮಾಧವ ಎಂಬ ಸಂಬೋಧನದೊಂದಿಗೆ ಹೇಳ್ತಾ ಆ ಶ್ರೀಕೃಷ್ಣ ಪರಮಾತ್ಮ ಸೂರ್ಯಕುಲೋತ್ಪನ್ನನಾಗಿರುವಂಥ ರಾಮಚಂದ್ರ ದೇವರಿಂದ ಅಭಿನ್ನ ಆಗಿದ್ದಾನೆ ಎನ್ನುವಂತಹ ಚಿಂತನೆಯೊಂದಿಗೆ ಆ ಸೂರ್ಯ ಮಾಡುವ ಕೆಲಸವನ್ನು ಭಗವಂತ ಮಾಡ್ತಾನೆ. ಸೂರ್ಯನದ ಕೆಲಸ ಏನು ಅಂತಂದರೆ ಈ ಹಿಮ ಗಟ್ಟಿಯಾಗಿ ಹೆಪ್ಪುಗಟ್ಟಿದ ಹಿಮ ಇರುತ್ತಲ್ಲ, ಅದನ್ನು ಕರಗಿಸುವ ಸಾಮರ್ಥ್ಯ ಇರುತ್ತೆ ಸೂರ್ಯನ ಕಿರಣಕ್ಕೆ. ಹಾಗೆ ಭಗವಂತನು ಸಜ್ಜನರಲ್ಲಿ ಇರುವ ನಾನಾ ವಿಧವಾದ ಮನಸ್ಸಿನ ಮಲಗಳು, ಅದೊಂಥರ ಹೆಪ್ಪುಗಟ್ಟಿದ್ದು ಅಂದರೆ ಹೇಗೆ ಅಂದರೆ ಇದೇ ಜನ್ಮದಲ್ಲಿ ನಾವು ಸಂಪಾದಿಸಿದ ದೋಷ ಅಂತಲ್ಲ, ಇನ್ನೂ ಹಿಂದೆ ಯಾವ್ಯಾವುದೋ ಜನ್ಮಗಳಲ್ಲಿ ಸಂಪಾದಿಸಿದ ದೋಷಗಳು. ಆ ಎಲ್ಲ ದೋಷಗಳು ಹೆಪ್ಪುಗಟ್ಟಿ ಒಂಥರ ಕೂಡಿಟ್ಟು ಗಟ್ಟಿಯಾಗಿರುತ್ತೆ. ನಮ್ಮ ಮನಸ್ಸಿನಲ್ಲಿ ಭಗವಂತನ ಒಂದು ಕೃಪಾದೃಷ್ಟಿ ಎಂಬ ಕಿರಣದ ಸಂಬಂಧ ಬಂತು ಅಂದರೆ ಆವಾಗ ಅದೆಲ್ಲ ಹೆಪ್ಪುಗಟ್ಟಿದ ಹಿಮ ಕರಗಿದಂತೆ ಆ ದೋಷಗಳೆಲ್ಲ ಕರಗೋದಕ್ಕೆ ಶುರುವಾಗುತ್ತೆ. ಭಗವಂತನಲ್ಲಿ ಆ ವಿಧವಾದಂತಹ ಸಾಮರ್ಥ್ಯ ಇದೆ. ಆ ತರಹದ ಸಾಮರ್ಥ್ಯ ಇನ್ಯಾರಿಗೂ ಇಲ್ಲ. ಸ್ವತಃ ಭಗವಂತನನ್ನು ಉಪನಿಷತ್ತುಗಳಲ್ಲಿ ಅದಕ್ಕೆ ಸರ್ವೋತ್ತಮ ಎಂಬ ಅರ್ಥದಲ್ಲಿ, ಸರ್ವಗುಣಗಳಿಂದ ಕೂಡಿದವನು ಎಂಬ ಅರ್ಥದಲ್ಲಿ, ಅಪಾರವಾದ ಆನಂದದಿಂದ ಸಂಪನ್ನನಾದವನು ಎಂಬ ಅರ್ಥದಲ್ಲಿ ಭೂಮಾ ಅಂತ ಕರೀತಾರೆ. ಅದಕ್ಕೆ ನತೆ ಸಮಃ ಭೂಮಾ ಭೂಮೌ, ಹೇ ಭಗವಂತನೇ ನಿನಗೆ ಸಮಾನನಾದಂಥವನು ಗುಣಪೂರ್ಣನಾದಂಥವನು ಲೋಕದಲ್ಲಿ ಯಾರೂ ಇಲ್ಲ. ಅಂತಹ ಹೇ ಭಗವಂತನೇ ಅದಕ್ಕೆ ಸಾಕ್ಷಿ ಅಂತಂದರೆ ನೀನು ಲಕ್ಷ್ಮೀಪತಿಯಾಗಿರುವಂತಹದ್ದು ಎಂಬುದನ್ನು ಹೇಳ್ತಾರೆ. ಇಂತಹ ಪರಮಾತ್ಮನು ಯಾವ ರೀತಿಯಲ್ಲಿ ಭಕ್ತರನ್ನು ಉದ್ಧಾರ ಮಾಡಿ ಅವರ ಜೊತೆಗೆ ತಾನು ಸಹಚರನಾಗ್ತಾನೆ ಅನ್ನೋದಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನು ರಾಮಚಂದ್ರ ದೇವರ ದೃಷ್ಟಾಂತವನ್ನು ಕೊಡ್ತಾರೆ. ವಿರಾಗಾಸಕ್ತಿಸ್ತೆ ವಯಮಜ ಪುರಾಗಾರ ರಮಣೀಧರಾಗಾನಾಸಕ್ತ ನಚ ಪದಪರಾಗಾದರಯುತಾ ಪುರಾಗಾರಾತ್ಯಾದಿ ಪ್ರಣುತ ವಿತರಾಗಾಧ ಮಹಿಮನ್ ಸುರಾಗಾವಾ ಭೂತಿ ಸುಮತಿ ಮುಖರಾಗಾಧಿಜ ಸಖ. ರಾಮದೇವರಿಗೆ ಒಂದು ಸಂಬೋಧನ ಇಲ್ಲಿ, ಗಾಧಿಜ ಸಖ ಅಂತ. ಅಂದರೆ ವಿಶ್ವಾಮಿತ್ರರ ಜೊತೆಗೆ ಗೆಳೆಯನಾಗಿ ದಾರಿಯಲ್ಲಿ ಸಾಗಿದವನು ಅಂತ. ಇದೇನು ತೋರಿಸ್ಕೊಡುತ್ತೆ? ಭಗವಂತ ಹಾಗೆ ವಿಶ್ವಾಮಿತ್ರರ ಜೊತೆಗೆ ಹೋಗಿ ಏನು ತೋರಿಸ್ಕೊಟ್ಟ ಅಂದರೆ, ಯಾರು ಈ ತರಹ ಎಲ್ಲವನ್ನು ಬಿಟ್ಟು ವಿರಕ್ತರಾಗಿರ್ತಾರೆ ಅವರ ಜೊತೆಗೆ ನಾನು ನಡಿತೀನಿ ಅಂತ ತೋರಿಸ್ಕೊಟ್ಟ. ಪರಮಾತ್ಮನ ಇದೊಂದು ಗುಣ. ಇದು ಎಲ್ಲೋ ಬೇರೆ ಕಡೆಗೆ ಆಸಕ್ತಿಯನ್ನು ಹೊಂದಿದಂತಹ ಜನರು ಅಂತ ಇದ್ದರೆ ಅವರ ಜೊತೆಗೆ ಭಗವಂತ ನಡೆಯಲ್ಲ. ಏನೋ ಇದ್ದಾರೆ ತಂಪಾಡಿ ತಾವು ಸಂಸಾರದಲ್ಲಿದ್ದಾರೆ ಅಂತ ಕೈ ಬಿಟ್ಬಿಡ್ತಾನೆ ಭಗವಂತ. ನೋಡಿ ವಿಶ್ವಾಮಿತ್ರರು ನೋಡಿ, ಎಂತಹ ಸಂಪತ್ತಿತ್ತು, ಎಲ್ಲವನ್ನು ಪರಿತ್ಯಾಗ ಮಾಡಿ ಭಗವಂತನ ಆರಾಧನೆ ಮಾಡಬೇಕು ಅಂತನ್ನುವ ಏಕೈಕ ಕಾರಣಕ್ಕಾಗಿ ಅವರೇನು ಮಾಡಿದರು? ಋಷಿಗಳಾದರು, ಮಹರ್ಷಿಗಳಾದರು, ಬ್ರಹ್ಮರ್ಷಿಗಳಾದರು, ಬಹಳ ದೊಡ್ಡ ಜ್ಞಾನಿಗಳು ಅಂತ ಲೋಕದಲ್ಲಿ ಪ್ರಸಿದ್ಧರಾದರು.
ಪರಮಾತ್ಮ ರಾಮಚಂದ್ರ ಅದಕ್ಕೆ ಅವರ ಜೊತೆಗೆ ನಡೆದ. ಈ ವಿಧವಾದಂತಹ ಅವನ ನಡತೆಯನ್ನು ನೋಡಿದರೆ ಅವನ ಗುಣ ನಾವು ತಿಳಿಯಬಹುದು. ಏನೋ ಅದನ್ನು ವರ್ಣನೆ ಮಾಡ್ತಾರೆ. ಹೇ ಭಗವನ್ ತೇ ವಿರಾಗಾಸಕ್ತಿ. ವಿರಾಗರು ಅಂದರೆ ವೈರಾಗ್ಯ ಉಳ್ಳಂಥವರು. ಯಾರಿಗೆ ವೈರಾಗ್ಯ ಇದೆಯೋ ಅವರ ಬಗ್ಗೆ ನಿನಗೆ ಆಸಕ್ತಿ ಇದೆ. ಏಕೆ ವೈರಾಗ್ಯವೇ ಇಲ್ಲದೇ ಇದ್ದವರಿಗೆ ನಾವು ಬೇರೆ ಇನ್ನೇನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಏಕೆ ಭಾಗವತದಲ್ಲಿ ಹೇಳ್ತಾರೆ, ಎಲ್ಲ ವಿಧವಾದ ಭಾಗವತ ಧರ್ಮಗಳಿಗೆ ತುಂಬ ಆಧಾರವಾಗಿ ಪೀಠರೂಪವಾಗಿರುವಂಥದ್ದೇ ವೈರಾಗ್ಯ ಅಂತ. ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ಅಂತ ಆರಂಭ ಮಾಡಬೇಕು. ವೈರಾಗ್ಯ ಅಂದರೆ ಏನು? ಬೇರೆ ವಿಷಯಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು, ಕೊನೆಗದು ಇಲ್ಲವಾಗಬೇಕು. ಮೊದಲು ಸಾಕಷ್ಟು ಪ್ರಯತ್ನಪೂರ್ವಕವಾಗಿ ಆ ತರಹದ ರಾಗವನ್ನು ನಿಗ್ರಹಿಸಿಕೊಳ್ಳಬೇಕು. ಭಗವಂತನ ಅನುಗ್ರಹದಿಂದ ಅದು ಸಹಜವಾಗಿ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಗುರುಗಳು ಬಹಳ ವಿರಕ್ತ ಶಿಖಾಮಣಿಗಳು. ಅವರ ಅನುಗ್ರಹದಿಂದ ನಮಗೂ ಸಾಕಷ್ಟು ವೈರಾಗ್ಯ ಇದೆ. ಇನ್ನಷ್ಟು ಈ ವೈರಾಗ್ಯ ಅಂತನ್ನೋದು ಅಧಿಕವಾಗಲಿ. ಅಂತಹ ಅನೇಕ ಜನ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಂಡಂತಹ ನಿನ್ನನ್ನು ಪುರಾರಿ ಮತ್ತು ಅಗಾರಿ ಅಂತ ಎರಡು ತರಹ ತಗೊಳ್ತಾರೆ. ಪುರಾರಿ ಅಂದರೆ ರುದ್ರದೇವರು, ಪರ್ವತಗಳಿಗೆ ಶತ್ರು ಅಂದರೆ ಇಂದ್ರದೇವರು. ಇಂದ್ರ, ರುದ್ರ ಮೊದಲಾದ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಂಡಿರುವಂತಹ ಹೇ ಭಗವಂತನೇ, ನಮಗೆ ನೀನು ಆಧ್ಯಾತ್ಮಿಕವಾದಂತಹ ಸಂಪತ್ತನ್ನು ನೀಡಿ ಅನುಗ್ರಹ ಮಾಡು. ಅಂತಹ ಅಗಾಧವಾದ ಮಹಿಮೆ ನಿನ್ನಲ್ಲಿದೆ. ನನ್ನಲ್ಲಿ ಇನ್ನಷ್ಟು ವೈರಾಗ್ಯ, ಅದರ ಆಧಾರದಲ್ಲಿ ಜ್ಞಾನ ಭಕ್ತಿಗಳನ್ನು ಪ್ರಚುರಪಡಿಸು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ 12 ಶ್ಲೋಕಗಳು ಮುಗೀತು. ಮೊದಲನೆಯ ಶ್ಲೋಕದಿಂದ ಆರಂಭ ಮಾಡಿಕೊಂಡು ಈ ಶ್ಲೋಕದವರೆಗೆ ಏಕಪ್ರಕಾರವಾಗಿ ಒಂದೇ ಛಂದಸ್ಸಿನ ಶ್ಲೋಕಗಳು ಬಂದಿವೆ. ಇದರ ಮುಂದಿನ ಶ್ಲೋಕದಿಂದ ಸ್ವಲ್ಪ ಮತ್ತೆ ಛಂದಸ್ಸು ವ್ಯತ್ಯಾಸವಾಗುತ್ತೆ. ಅಲ್ಲಿ ಮುಂದೆ ಬರುವಂತಹ ಭಗವಂತನ ವರ್ಣನೆ, ಅಲ್ಲಿ ಭಗವಂತನಲ್ಲಿ ನಾವು ಸಲ್ಲಿಸಬಹುದಾದ ಪ್ರಾರ್ಥನೆಯ ಬಗ್ಗೆ ಮತ್ತೆ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಈ ಜ್ಞಾನ ಸೇವೆಯನ್ನು ಮಾನಸ ಎಂಬುವರು ಮಾಡಿದ್ದಾರೆ. ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇನು.